ಇವತ್ತೆಷ್ಟು ಬೇಜಾರಾಗಿತ್ತಂದ್ರೆ ಬ್ಯಾಗ್ ಎಲ್ಲ ತುಂಬ್ಕೊಂಡು ನಮ್ಮೂರಿಗೆ ಹೋಗೋಣ ಅಂತ ಹೊಂಟ್ಬಿಟ್ಟೆ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ಇವತ್ ಬೆಳಿಗ್ಗೆ ಬೇಗ ಎದ್ದು ದೇವ್ರಿಗೆ ಪೂಜೆ ಮಾಡಿ ನನ್ನನ್ನ ಸೇರಿಸಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡೆ. ಇವಳ್ಯಾಕಪ್ಪ ಬ್ಯಾಗ್ ಹಾಕೊಂಡ್ ಅಳ್ತಿದಾಳ ಅಂತ ಅನ್ಕೊಂಡ್ರ? ಅಳ್ತಿಲ್ಲ ಕಣ್ರಿ, ಕಣ್ಣಲ್ಲಿ ಏನೋ ಧೂಳ್ ಬಿದ್ದಿತ್ತಂತ ಒರ್ಸ್ಕೊಂತಿದ್ದೆ ಅಷ್ಟೇ. ನಾವಿಬ್ರು ರೆಡಿಯಾಗಿ ನನ್ ಸ್ಯಾರಿ ಬ್ಲೌಸ್ ಹೊಲಿಯಕ್ ಹಾಕೋದಿತ್ತಂತಂದು ದಾವಣಗೆರೆಗೆ ಹೊಂಟ್ವಿ. ಆಮೇಲೆ ಸೀದಾ ನಮ್ಮ ಅಣ್ಣರ ಮನೆಗೆ ಹೋದ್ವಿ. ನಾನು ಅಮ್ಮಗೆ ಸೀರೆ ತೋರಿಸ್ತಿದ್ದೆ. ಬರೀ ಇಂತದೆಯಾ? ನಾವ್ ಹೆಣ್ಮಕ್ಳಂದ್ರೆ ಹಿಂಗೆ ಅನ್ಸುತ್ತೆ, ನಾವೇನೇ ವಸ್ತು ತಂದ್ರೂ ಒಬ್ರಿಗೆ ತೋರ್ಸಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನಮ್ಮಿಬ್ರದ್ದು ಸೀರೆ ಡಿಸ್ಕಷನ್ ಎಲ್ಲ ಮುಗಿದ್ಮೇಲೆ ಅಮ್ಮಗೆ ಕಾಫಿ ಮಾಡಕ್ಕೆ ಹೆಲ್ಪ್ ಮಾಡೋಣ ಅಂತ ಹೋದೆ. ಪಾಪ ಅಮ್ಮನೇ ಎಲ್ಲ ಮಾಡ್ತಿತ್ತು, ನಾನ್ ಸುಮ್ನೆ ಹಿಂದೆ ನಿಂತ್ಕೊಂಡು ಹೆಲ್ಪ್ ಮಾಡತಾರ ಡೌ ಮಾಡ್ತಿದ್ದೆ. ಆಮೇಲೆ ಕಾಫಿ ಕುಡ್ದು ನಾನು ನಮ್ಮ ಮನೆಯವ್ರು ಹೋಗಿ ಬ್ಲೌಸ್ ಹೊಲಿಯಕ್ ಬಂದ್ವಿ. ಅಷ್ಟೊತ್ತಿಗೆ ನನ್ ತಮ್ಮರ್ ಬಂದ್ರ ನೋಡ್ರಿ. ಅವ್ರನ್ನ ಕರ್ಕೊಂಡ್ ಸೀದಾ ಶವರ್ಮ ತಿನ್ನೋಣ ಅಂತ ಹೋದ್ವಿ. ಶವರ್ಮ ಕೊಡ್ಸ್ರಿ ಅಂದ್ರೆ ಸಾಕು, ನಮ್ಮ ಮನೆಯವ್ರ ಮಕ್ಕ ನೋಡ್ರಿ ಹಿಂಗಾಗಿರುತ್ತೆ, ಅರಳಿರೋ ಹೂ ಬಾಡೋಗಿರೋ ತರ. ನೋಡ್ರಿ ಇಲ್ಲಿ ನಿಮ್ದೇ ಶವರ್ಮ ತಿನ್ನಕ್ಕೂ ಬಿಡಲ್ಲ ಅಂತಾರೆ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿ. ಶವರ್ಮ ಎಲ್ಲ ತಿಂದಾದ್ಮೇಲೆ ಬಿಲ್ ಕೊಡೋಣ ಅಂತ ಈ ಕಡೆ ಬಂದ್ರೆ ನನ್ ತಮ್ಮ ನೋಡ್ರಿ ಇಲ್ಲಿ ಶವರ್ಮ ಮಾಡಕ್ ಕುಂತಾನೆ. ಅಲ್ಲ ಇವ್ರಿಗೆಲ್ಲ ಇಷ್ಟೊಂದ್ ಟ್ಯಾಲೆಂಟ್ಸ್ ಎಲ್ಲಿಂದ ಬರುತ್ತೆ ಅಂತ. ಆಮೇಲೆ ಅಲ್ಲಿಂದ ಸೀದಾ ಸೋಡಾ ಕುಡಿಯೋಣ ಅಂತ ಹೋದ್ವಿ. ಇದೊಂಥರ ಹೆಂಗ್ ಆಗ್ಬಿಟ್ಟಿದೆ ಗೊತ್ತಾ ನಮಗೆ? ಅದೇನೋ ಹೇಳ್ತಾರಲ್ಲ ಉಪ್ಪು ತಿಂದ್ಮೇಲೆ ನೀರ್ ಕುಡಿಬೇಕು ಅಂತ, ಹಂಗೆ ನಾವು ಶವರ್ಮ ತಿಂದ್ಮೇಲೆ ಸೋಡಾ ಕುಡಿಲೇಬೇಕು. ಇದೊಂಥರ ಅಭ್ಯಾಸ ಆಗ್ಬಿಟ್ಟಿತ್ತು ನಮ್ಗೆ. ಶವರ್ಮ ತಿಂದ ತಕ್ಷಣ ಬಂದ್ ಸೋಡಾ ಕುಡಿದ್ಬಿಡ್ತೀವಿ. ಆಮೇಲೆ ಸೋಡಾ ಕುಡಿದು ಸೀದಾ ಮನೆಗೆ ಹೋದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.